ರಾಜ್ಯದಲ್ಲಿ ಆತಂಕವನ್ನು ಹೆಚ್ಚಳ ಮಾಡ್ತಾ ಇದೆ ಹೃದಯಾಘಾತ ಪ್ರಕರಣಗಳು. ಬಾಗಲಕೋಟೆಯಲ್ಲಂತೂ ನಿಜಕ್ಕೂ ಕೂಡ ಇದು ಹೃದಯ ವಿದ್ರಾವಕ ಅಂತ ಹೇಳ್ತೀವಲ್ಲ, ಅದಕ್ಕೆ ಅಕ್ಷರಶಃ ಈ ಕುಟುಂಬ ಸಾಕ್ಷಿಯಾಗಿದೆ. ಇವರ ಕುಟುಂಬದಲ್ಲಿ ಈಗಾಗಲೇ ಒಂದೇ ಕುಟುಂಬದಲ್ಲಿ 7 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಲಿಯಾಗಿದ್ದಾರೆ, ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಒಂದೇ ಕುಟುಂಬ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚೌಡಾಪುರ ಗ್ರಾಮದ ಕುಟುಂಬ ಇದು. ಯಲ್ಲಪ್ಪ ಯಮನವ್ವ ದಂಪತಿ ಕುಟುಂಬಕ್ಕೆ ಆ ಹೃದಯ ಬೇನೆ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಹೃದಯಾಘಾತದಿಂದ 7 ಜನ ಸಾವನ್ನಪ್ಪಿದ್ದಾರೆ ಒಂದೇ ಕುಟುಂಬದವರು. 4 ಜನರಿಗೆ ಬೈಪಾಸ್ ಸರ್ಜರಿ ಆಗಿದೆ. ಹೃದಯಾಘಾತದಿಂದ ಮಲಗಿದ್ದಲ್ಲೇ ಮೃತಪಟ್ಟಿದ್ಲು ಯಮನವ್ವ. ಬಳಿಕ ಯಮನವ್ವ ಆಕೆಯ 4 ಮಕ್ಕಳು, 2 ಮೊಮ್ಮಕ್ಕಳು ಇದೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮಕ್ಕಳು ಮೊಮ್ಮಕ್ಕಳು ತಾನೂ ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ. ನಿಜಕ್ಕೂ ಕೂಡ ಇದು ಹೃದಯ ಬೇನೆ, ಹೃದಯ ಕಾಯಿಲೆ ಅನ್ನೋದು ಇವರ ಕುಟುಂಬಕ್ಕೆ ಹೇಗೆ ಪ್ರಾಣವನ್ನು ಬಲಿ ತೆಗೆದುಕೊಳ್ತಾ ಹೋಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ. ನಿಜಕ್ಕೂ ಕೂಡ ಹೌದು, ಕೌಟುಂಬಿಕ ಹಿನ್ನೆಲೆ ಇದ್ದರೆ ಹೆರಿಡಿಟ್ರಿ ಅಂತ ಏನು ಕರಿತೀವಿ ಅದು ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬಟ್ ಹೀಗೆ ಒಂದೇ ಕುಟುಂಬದಲ್ಲಿ 7 ಜನ ಮೃತಪಟ್ಟಿದ್ದಂಥದ್ದಿದೆಯಲ್ಲ, ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇದು ಗಮನ ಸೆಳೀತಾ ಇದೆ. ಹಳ್ಳಿ ಜನ ಸಾವಯವ ಆಹಾರ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಂಥವರು. ನೋಡಿ, ಕೆಲವಷ್ಟು ಹೇಳ್ತಾರೆ ವೈದ್ಯರು ದುಶ್ಚಟಕ್ಕೆ ಬಲಿಯಾಗ್ತಾರೆ, ಧೂಮಪಾನಕ್ಕೆ ಬಲಿಯಾಗ್ತಾರೆ, ಮದ್ಯಪಾನ ಅದು ಇದು ಕಥೆಗಳೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಹೆಣ್ಣು ಮಕ್ಕಳು, ಹಳ್ಳಿ ಹೆಣ್ಣು ಮಕ್ಕಳು ಕೂಡ ಬಲಿಯಾಗಿದ್ದಾರೆ ಅಂತ ಹೇಳಿದರೆ ಇದಕ್ಕಿಂತ ದುರ್ದೈವದ ಸಂಗತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಆ ಕುಟುಂಬಸ್ಥರನ್ನು ಮಾತಾಡಿಸಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಿ ಸಂಬಂಧಿಗೆ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರುತ್ತು. ಅತಿ ಹೆಚ್ಚಾಗಿ ಹಾಸನ ಜಿಲ್ಲೆಯಲ್ಲಿ ಏನು ಹೃದಯಾಘಾತ ಕಾಯಿಲೆಯಿಂದ ಸಾವನ್ನಪ್ಪಿರುವಂಥ ಘಟನೆ ಕೂಡ ನಾವು ರಾಜ್ಯದಲ್ಲಿ ನೋಡಿರುವಂಥದ್ದು. ಈಗ ಸದ್ಯ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿರ್ತಕ್ಕಂಥ ಏನು ಯಮನವ್ವ ಹಾದಿಮನಿ ಅಂತಕ್ಕಂಥ ಕುಟುಂಬಸ್ಥರ ಒಂದು ಕುಟುಂಬದ ಮುಂಭಾಗದಲ್ಲಿರುವಂಥದ್ದು. ಅಂದರೆ ಭಾಳಷ್ಟು ಬಡ ಕುಟುಂಬದಲ್ಲಿರ್ತಕ್ಕಂಥ ಕುಟುಂಬಗಳನ್ನೇ ಏನು ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ಇದೇ 7 ಜನ ಸಾವನ್ನಪ್ಪಿರುವಂಥದ್ದು. ಇದು ನಿಜಕ್ಕೂ ಕೂಡ ಭಾಳಷ್ಟು ಆಘಾತಕಾರಿ ಅಂದರೂ ಕೂಡ ತಪ್ಪಾಗಲಾರದು. ಕುಟುಂಬದ ಸದಸ್ಯರನ್ನ ಮಾತಾಡ್ತಾ ಹೋಗ್ತೇನೆ. ಸರ್ ನಮಸ್ತೆ. ಸರ, ನಮ್ಮದು ಬಡ ಕುಟುಂಬ ರೀ ಸರ. ಅವರೆಲ್ಲ ಹೃದಯ ಅಪಘಾತದಿಂದ ತೀರ್ಕೊಂಡ್ರಿ ಸರ. ನಮಗೂ ಏನೂ ಗೊತ್ತಾಗಲಿಲ್ಲ ರೀ ಸರ. ನಾವು ಕೂಲಿ ಕೆಲಸ ಮಾಡಿ ಉಪಜೀವನ ಮಾಡುವಂಥದ್ದು ಸರ. ನಮ್ಮ ಮನ್ಯಾಗ 7 ಮಂದಿ ಜನ ಮೃತಪಟ್ಟದ್ದು ಇನ್ನೇನು ಹೃದಯ ಅಪಘಾತದಿಂದನೇ ತಿರ್ಕೊಂಡಾರ್ರಿ. ಈಗಾಗಲೇ 4 ಮಂದಿ ಜನ ಅದಾರ ಸರ. ಅವರಾದ್ರೂ ಕೂಡ ಅವರು ಸ್ಟಂಟ್ ಹಾಕಿ ಅವರು ಸಾಲ ಸೂಲ ಮಾಡಿನ ತೋರಿಸ್ಕೊತಾ ನಡಿತೀವಿ ರೀ ಸರ. ಈಗ ಒಂದು ಕಡೆ ನೋಡೋದಾದ್ರೆ ದಿನವಿಡೀ ನಾವು ಬದುಕನ್ನು ಕಟ್ಕೋಬೇಕಾದ್ರೆ ಕೂಲಿ ನಾಲಿ ಮಾಡಬೇಕು. ಅಂದರೆ ಹೃದಯಾಘಾತ ಸಂಬಂಧಪಟ್ಟಂತೆ ಏನಾದರೂ ಆಸ್ಪತ್ರೆಗೆ ಹೋದರೆ ಸರಿಸುಮಾರು ಒಬ್ಬರಿಗೆ 4ರಿಂದ 5 ಲಕ್ಷ ರೂಪಾಯಿ ಹಾಕುವಂಥ ಸಂದರ್ಭ. ಈ ಪರಿಸ್ಥಿತಿಯನ್ನು ಹೆಂಗೆ ಅವಲಂಬನೆ ಮಾಡ್ಕೊಂಬಂದ್ರಿ? ಇದನ್ನು ಬಡತನದ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನೀವು ಅದನ್ನು ತಡೆಗಟ್ಟಲಿಕ್ಕೆ ಮುಂದಾಗಿದ್ರಿ? ಸರ, ನಮ್ಮದು 1 ಎಕರೆ 20 ಗುಂಟೆ ಹೊಲ ಐತ್ರಿ ಸರ. ಅಷ್ಟೇ ನಮ್ಮ ಜಮೀನು. ಅದನ್ನು ಮಾರಿನೇ ಇವ್ರಿಗೆಲ್ಲ ಆರಾಮ ಮಾಡೋಕ್ಕೆ ತೋರಿಸಿ ಇದನ್ನು ಮಾಡಿವಿ ಸರ. ಇದನ್ನು ಬಿಟ್ರಿ ಅಷ್ಟೇ. ಎಷ್ಟು ಜನ ತೀರ್ಕೊಂಡು 7 ಜನ ತೀರ್ಕೊಂಡಾರ್ರಿ. ಮೃತಪಟ್ಟವರು 7 ಜನ ರೀ ಸರ. 4 ಜನ ಇವರು ಹಾರ್ಟಿನಿಂದ ಸ್ಟಂಟ್ ಹಾಕಿ ಅವ್ರದ್ದು ಇನ್ನಾರು ಚಿಕಿತ್ಸೆಯನ್ನು ಮಾಡ್ಕೊತ ಹೊಂಟಿವಿ ಸರ್. ಸುಮಾರು ಅವರು 3ರಿಂದ 4 ಲಕ್ಷ ರೂಪಾಯಿ ಬರ್ತೈತೆ ರೀ ಸರ್ ಒಬ್ಬೊಬ್ರಿಗೆ. ಹ್ಞೂ ರೀ. ಇದು ಕುಟುಂಬಸ್ಥರು ಹೇಳ್ತಿರುವಂಥದ್ದು. ಅಂದರೆ ಒಬ್ಬರಿಗೆ 4ರಿಂದ 5 ಲಕ್ಷ ರೂಪಾಯಿ ಖರ್ಚು ವೆಚ್ಚ ಪ್ರತಿ ವರ್ಷ ಮಾಡಬೇಕು ಅನ್ನೋದು ಒಂದು ಕಡೆ ಹೇಳ್ತಿರುವಂಥದ್ದು. ಅಮ್ಮ, ಎಲ್ಲರನ್ನೂ ನೋಡಿ ನೀನು ನೋಡೀನಿ. ಹೆಂಗೆ ಸಾವು ಅದು ಅದನ್ನು ನೋಡಿದ ಕಣ್ಣಾರೆ ಕಂಡಿ ನೀನು. ನಿನಗೇನು ತ್ರಾಸಾಗಿತ್ತು? ಊಟ ಮಾಡೇ ಜನಕ್ಕೆ ಹೋಗಿದ್ರಿ. ಊಟ ಮಾಡೇ ಜನಕ್ಕೆ ಹೋದವ ಫೇಲ್ ಆಗ್ಯಾನ್ರಿ. ಫೇಲ್ ಆದ ಕೂಡಲೇ ಒಬ್ಬ ಮಗ ಸಾಲಿಗೆ ಮಗನ ಹಚ್ಕೊಟ್ಟು ಹೊಳ್ಳಿ ಬರಗೊಡ್ದು ದಾರ್ಯಾಗ ಫೇಲ್ ಆಗ್ಯಾನ್ರಿ. ಆಮೇಲೆ ರೀ ಮಗಳು ಏನು ಒಬ್ಬನ ಮಣ್ಣು ಕೊಟ್ಟು ಬಂದು ಮನ್ಯಾಗ ಕುಂದ್ರ ಹೊಡ್ದ ಒಬ್ಬಾಕಿ ಮಗಳು ಫೇಲ್ ಆಗ್ಯಾಳ್ರಿ. ಆಮೇಲೆ ರೀ ಒಬ್ಬ ನಮ್ಮ ಮನೆ ಅವ ಕುತ್ತಲ್ಲಿ ಸತ್ರಿ. ಇದು ಒಂದು ಕಡೆ ಸಾಕಷ್ಟು ರೀತಿ ಹೃದಯಾಘಾತ ಕಾಯಿಲೆದಿಂದ ಬರೆದಿರ್ತಕ್ಕಂಥ ಒಂದು ಕುಟುಂಬ. ಆದರೆ ಅವಿಭಕ್ತ ಕುಟುಂಬ ಅಂದರೂ ಕೂಡ ತಪ್ಪಾಗಲಾರ್ದು. ಅಂದರೆ ಹಿರಿಯ ಜೀವಿ ತಾನು ಇರ್ತಕ್ಕಂಥ ಜೀವಿಯ ಜೊತೆ ಏನು 7 ಜೀವಿಗಳನ್ನು ಕಳೆದುಕೊಂಡು ತಾನು ಕೂಡ ಇನ್ನೂ ಹೃದಯಾಘಾತ ಕಾಯಿಲೆಯಿಂದ ಬಳಲ್ತಿರುವಂಥದ್ದು. ಸದ್ಯ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕಾಗತ್ತೆ. ಸರ್ಕಾರ ಒಂದೇ ಕುಟುಂಬದ ಅವಿಭಕ್ತ ಕುಟುಂಬದಲ್ಲಿ 7 ಜನ ಸಾವನ್ನಪ್ಪಿದ್ರು. ಅದರ ಜೊತೆ ಇನ್ನೂ 4 ಜನರು ಹೃದಯಾಘಾತ ಕಾಯಿಲೆಯಲ್ಲಿ ಬಳಲ್ತಿರುವಂಥದ್ದು. ಇಂಥ ಕುಟುಂಬಗಳಿಗೆ ಸರ್ಕಾರ ಒಂದು ಸವಲತ್ತನ್ನು ಕೊಟ್ಟು ಅವರಿಗೆ ಸರ್ಕಾರ ಒಂದು ಏನು ಅವರಿಗೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸದ ಜೊತೆಗೆ ಏನಪ್ಪ ಅಂತಂದರೆ ಅವರಿಗೆ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಇಲ್ಲಿಯ ಕುಟುಂಬಸ್ಥರು ಒಂದು ಕಡೆ ಆಗ್ರಹ ಮಾಡ್ತಿರುವಂಥದ್ದು. ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.